ಕರ್ನಾಟಕ ಜನ ಈ ಕಾಂಗ್ರೆಸ್ ಸರ್ಕಾರ ಬಗ್ಗೆ ಭ್ರಾಂತಿಯಾಗಿದೆ. ಇದರ ಬಗ್ಗೆ ಸಂಪೂರ್ಣವಾಗಿ ನಿರಾಶೆ ಆಗಿದೆ, ಭ್ರಾಂತಿಯಾಗಿದೆ. ಗ್ಯಾರಂಟಿಯಿಂದ ಸಂಪೂರ್ಣ ಶೂನ್ಯ ಆಗಿದೆ. ಅಭಿವೃದ್ಧಿ ಶೂನ್ಯವಾಗಿರುವಂಥ ಕರ್ನಾಟಕ, ಸಾಲದ ಸ್ಥೂಲಕ್ಕೆ ಏರಿಸಿರುವಂಥದ್ದು ಕರ್ನಾಟಕ ಮತ್ತು ಆರ್ಥಿಕವಾಗಿ ದಿವಾಳಿಯಾಗಿರುವಂಥ ಕರ್ನಾಟಕ, ಅಭಿವೃದ್ಧಿ ಶೂನ್ಯವಾಗಿರುವಂಥ ಕರ್ನಾಟಕ. ಸುಮಾರು 50ರಿಂದ 60 ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ತೆರಿಗೆ ಹಾಕಿ ವಸೂಲಿ ಮಾಡ್ತಾ ಇದ್ದಾರೆ. ನೀವು ಎದನ್ನು ತಗೊಳ್ತೀರಿ ಎಲ್ಲದರಗೂ ಹೆಚ್ಚು ಮಾಡಿದ್ದಾರೆ. ಹೆಚ್ಚು ಮಾಡಿನೂ ಕೂಡ ಇನ್ನೂ ನಿಮಗೆ ದುಡ್ಡು ಸಾಲ್ತಾ ಇಲ್ಲ ಅಂದರೆ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಖರ್ಚಾಗ್ತಾ ಇದೆ? ಶಾಸಕರು ನೋಡಿದ್ರೆ ಅಭಿವೃದ್ಧಿಗೆ ನಾವು ಹಣ ಕೊಟ್ಟಿಲ್ಲ ಅಂತಾರೆ, ಸ್ಯಾಂಕ್ಷನ್ ಆಗಿದ್ದ ದುಡ್ಡಿಗೆ ವರ್ಕ್ ಆರ್ಡರ್ ಕೊಡಲ್ಲ ಯಾಕಂದ್ರೆ ದುಡ್ಡಿಲ್ಲ ಅಂತಾರೆ. ಅವ್ರು ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಟ್ಯಾಕ್ಸ್ಗಳು ಹೆಚ್ಚು ಮಾಡಿದ್ದೀರಿ, ಸಾಲನೂ ಹೆಚ್ಚು ಮಾಡಿದ್ದೀರಿ. 1,17,000 ಕೋಟಿ ರೂಪಾಯಿ ಸಾಲ ಮಾಡಿದ್ದೀರಿ. ದಾಖಲೆ ಸಾಲ ತಗೊಳ್ಳುವಂಥ ಒಂದು ದಾಖಲೆ ಮಾಡಿದ್ದೀರಿ. ಸಾಲನೂ ಮಾಡ್ತೀರಿ, ಟ್ಯಾಕ್ಸು ಹೆಚ್ಚು ಮಾಡ್ತೀರಿ, ಎಲ್ಲ ಹೋಗುತ್ತದೆ. ಕರ್ನಾಟಕ ಜನ ಈ ಕಾಂಗ್ರೆಸ್ ಸರ್ಕಾರ ಬಗ್ಗೆ ಭ್ರಾಂತಿಯಾಗಿದೆ. ಇದರ ಬಗ್ಗೆ ಸಂಪೂರ್ಣವಾಗಿ ನಿರಾಶೆ ಆಗಿದೆ, ಭ್ರಾಂತಿಯಾಗಿದೆ. ಗ್ಯಾರಂಟಿಯಿಂದ ಸಂಪೂರ್ಣ ಶೂನ್ಯ ಆಗಿದೆ. ಅಭಿವೃದ್ಧಿ ಶೂನ್ಯವಾಗಿರುವಂಥ ಕರ್ನಾಟಕ, ಸಾಲದ ಸ್ಥೂಲಕ್ಕೆ ಏರಿಸಿರುವಂಥದ್ದು ಕರ್ನಾಟಕ ಮತ್ತು ಆರ್ಥಿಕವಾಗಿ ದಿವಾಳಿಯಾಗಿರುವಂಥ ಕರ್ನಾಟಕ, ಅಭಿವೃದ್ಧಿ ಶೂನ್ಯವಾಗಿರುವಂಥ ಕರ್ನಾಟಕ. ಸುಮಾರು 50ರಿಂದ 60 ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ತೆರಿಗೆ ಹಾಕಿ ವಸೂಲಿ ಮಾಡ್ತಾ ಇದ್ದಾರೆ. ನೀವು ಎದನ್ನು ತಗೊಳ್ತೀರಿ ಎಲ್ಲದರಗೂ ಹೆಚ್ಚು ಮಾಡಿದ್ದಾರೆ. ಹೆಚ್ಚು ಮಾಡಿನೂ ಕೂಡ ಇನ್ನೂ ನಿಮಗೆ ದುಡ್ಡು ಸಾಲ್ತಾ ಇಲ್ಲ ಅಂದರೆ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಖರ್ಚಾಗ್ತಾ ಇದೆ? ಶಾಸಕರು ನೋಡಿದ್ರೆ ಅಭಿವೃದ್ಧಿಗೆ ನಾವು ಹಣ ಕೊಟ್ಟಿಲ್ಲ ಅಂತಾರೆ, ಸ್ಯಾಂಕ್ಷನ್ ಆಗಿದ್ದ ದುಡ್ಡಿಗೆ ವರ್ಕ್ ಆರ್ಡರ್ ಕೊಡಲ್ಲ ಯಾಕಂದ್ರೆ ದುಡ್ಡಿಲ್ಲ ಅಂತಾರೆ. ಅವ್ರು ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಟ್ಯಾಕ್ಸ್ಗಳು ಹೆಚ್ಚು ಮಾಡಿದ್ದೀರಿ, ಸಾಲನೂ ಹೆಚ್ಚು ಮಾಡಿದ್ದೀರಿ. 1,17,000 ಕೋಟಿ ರೂಪಾಯಿ ಸಾಲ ಮಾಡಿದ್ದೀರಿ. ದಾಖಲೆ ಸಾಲ ತಗೊಳ್ಳುವಂಥ ಒಂದು ದಾಖಲೆ ಮಾಡಿದ್ದೀರಿ. ಸಾಲನೂ ಮಾಡ್ತೀರಿ, ಟ್ಯಾಕ್ಸು ಹೆಚ್ಚು ಮಾಡ್ತೀರಿ, ಎಲ್ಲ ಹೋಗುತ್ತದೆ.